ಒಂದು ಸಣ್ಣ ಪಟ್ಟಣದಲ್ಲಿ ರಾಘವ ಎಂಬ ಶಾಲಾ ಶಿಕ್ಷಕನಿದ್ದ. ಅವನು ಮಕ್ಕಳಿಗೆ ಶಿಸ್ತು, ಒಳ್ಳೆಯ ಅಭ್ಯಾಸಗಳು ಮತ್ತು ಸತ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಬೋಧಿಸುತ್ತಿದ್ದ. ಸಮಯಕ್ಕೆ ಎದ್ದೇಳಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಸುಳ್ಳು ಹೇಳಬಾರದು ಎಂದು ಪ್ರತಿದಿನ ಹೇಳುತ್ತಿದ್ದ. ಮಕ್ಕಳು ಕೂಡ ಅವನ ಮಾತುಗಳನ್ನು ತುಂಬಾ ಗಮನದಿಂದ ಕೇಳುತ್ತಿದ್ದರು. ಆದರೆ ಒಂದು ದಿನ ಅವನ ಮಗ ಆದಿತ್ಯ ಶಾಲೆಯಿಂದ ಮನೆಗೆ ಬಂದಾಗ ಒಂದು ಪ್ರಶ್ನೆ ಕೇಳಿದ. ಅಪ್ಪ, ನೀನು ನನಗೆ ಮೊಬೈಲ್ ಹೆಚ್ಚು ನೋಡಬೇಡ ಅಂತ ಹೇಳ್ತೀಯ, ಆದರೆ ನೀನೇ ಯಾವಾಗಲೂ ಮೊಬೈಲ್ ನೋಡ್ತಿರ್ತೀಯಲ್ಲ, ಯಾಕೆ? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ರಾಘವ ಮೌನವಾಗಿ ಬಿಟ್ಟ, ಏಕೆಂದರೆ ಅವನು ಮಕ್ಕಳಿಗೆ ಹೇಳುತ್ತಿದ್ದ ಮಾತುಗಳನ್ನು ತಾನೇ ಪಾಲಿಸುತ್ತಿರಲಿಲ್ಲ. ಮತ್ತೊಂದು ದಿನ ಅವನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿದ, ಎಲ್ಲರೂ ಸಮಯಕ್ಕೆ ಬರಬೇಕು. ಆದರೆ ತಾನೇ ಶಾಲೆಗೆ 10 ನಿಮಿಷ ತಡವಾಗಿ ಬಂದ. ಮಕ್ಕಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಸಣ್ಣಗೆ ನಕ್ಕರು. ರಾಘವನಿಗೆ ಸ್ವಲ್ಪ ಮುಜುಗರವಾಯಿತು. ಆ ರಾತ್ರಿ ಅವನು ತುಂಬಾ ಯೋಚಿಸಿದ. ನಾನು ಮಾತಿನಲ್ಲಿ ಮಾತ್ರ ಒಳ್ಳೆಯವನಾಗಿದ್ದರೆ ಸಾಕಾ? ನನ್ನ ಮಗ ನನ್ನನ್ನು ನೋಡಿ ಕಲಿಯುತ್ತಿದ್ದಾನೆ. ವಿದ್ಯಾರ್ಥಿಗಳು ನನ್ನನ್ನು ನೋಡಿ ಬದುಕೋದು ಕಲಿಯುತ್ತಿದ್ದಾರೆ. ನಾನು ಹೇಗೆ ಬದುಕುತ್ತೀನೋ ಅದನ್ನೇ ಅವರು ಅನುಸರಿಸುತ್ತಾರೆ. ಅವನು ನಿಧಾನವಾಗಿ ತನ್ನ ತಪ್ಪುಗಳನ್ನು ಅರಿತುಕೊಳ್ಳಲು ಶುರು ಮಾಡಿದ. ಮರುದಿನ ಬೆಳಗ್ಗೆ ಅವನು ಬೇಗ ಎದ್ದ. ಮೊದಲು ತನ್ನ ಹಾಸಿಗೆಯನ್ನು ಸರಿಪಡಿಸಿದ. ನಂತರ ಹಲ್ಲು ತೊಳೆದು ವ್ಯಾಯಾಮ ಮಾಡಿದ. ಅವನ ಮಗ ಆಶ್ಚರ್ಯದಿಂದ ನೋಡುತ್ತಿದ್ದ. ಅಪ್ಪ, ಇವತ್ತು ಇಷ್ಟು ಬೇಗ ಎದ್ದಿದ್ಯಾ? ರಾಘವ ನಗುತ್ತಾ ಹೇಳಿದ, ನಾನು ನಿನಗೆ ಹೇಳೋದನ್ನ ನಾನು ಮೊದಲು ಮಾಡಬೇಕು ಅಲ್ವಾ ಚಿನ್ನ? ಆ ದಿನದಿಂದ ರಾಘವ ತನ್ನ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡತೊಡಗಿದ. ಮನೆಯಲ್ಲಿ ಚಪ್ಪಲಿಯನ್ನು ಸರಿಯಾದ ಜಾಗದಲ್ಲಿ ಇಡುತ್ತಿದ್ದ. ಊಟ ಮಾಡುವ ಮೊದಲು ಕೈ ತೊಳೆಯುತ್ತಿದ್ದ. ಟ್ರಾಫಿಕ್ ಪೊಲೀಸರಿಲ್ಲದಿದ್ದರೂ ಹೆಲ್ಮೆಟ್ ಹಾಕಿಕೊಂಡೇ ಹೊರಡುತ್ತಿದ್ದ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವ ನಿಯಮಗಳನ್ನು ತಾನೂ ಪಾಲಿಸುತ್ತಿದ್ದ. ಒಮ್ಮೆ ಅವನ ಸ್ನೇಹಿತ ಕೇಳಿದ, ಇಷ್ಟು ಜಾಗ್ರತೆ ಯಾಕಪ್ಪ? ಯಾರು ನೋಡ್ತಾ ಇಲ್ವಲ್ಲ? ಅದಕ್ಕೆ ರಾಘವ ನಗುತ್ತಾ ಹೇಳಿದ, ಯಾರಾದ್ರೂ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಕ್ಕಳು ನೋಡ್ತಿದ್ದಾರೆ, ನನ್ನ ವಿದ್ಯಾರ್ಥಿಗಳು ನೋಡ್ತಿದ್ದಾರೆ. ಜಗತ್ತು ನಮ್ಮನ್ನ ಯಾವಾಗಲೂ ವೀಕ್ಷಿಸುತ್ತಿರುತ್ತೆ. ಅವನ ಮಾತು ನಿಧಾನವಾಗಿ ಎಲ್ಲರ ಮನಸ್ಸಿನಲ್ಲೂ ಉಳಿಯತೊಡಗಿತು. ಒಂದು ದಿನ ಶಾಲೆಯಲ್ಲಿ ಒಂದು ಘಟನೆ ನಡೆಯಿತು. ಮಧ್ಯಾಹ್ನ ಸಮಯದಲ್ಲಿ ಎಲ್ಲ ಶಿಕ್ಷಕರು ಸ್ಟಾಫ್ ರೂಮ್ನಲ್ಲಿ ಕುಳಿತಿದ್ದರು. ಒಬ್ಬ ಶಿಕ್ಷಕ ಕಸದ ಕಾಗದವನ್ನು ನೆಲಕ್ಕೆ ಎಸೆದರು. ಅಲ್ಲಿ ಇದ್ದ ಮಕ್ಕಳು ಅದನ್ನೇ ನೋಡಿ ತಮ್ಮ ಚಾಕ್ಲೇಟ್ ಕವರ್ಗಳನ್ನು ನೆಲಕ್ಕೆ ಹಾಕತೊಡಗಿದರು. ಆಗ ರಾಘವ ಮಕ್ಕಳನ್ನು ಕರೆದು ಕೇಳಿದ, ನಿಮಗೆ ಕಸವನ್ನು ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಗೊತ್ತಿಲ್ಲವಾ? ಒಬ್ಬ ಮಗು ನಿರ್ದೋಷವಾಗಿ ಹೇಳಿತು, ಸರ್, ಟೀಚರ್ ಕೂಡ ಕೆಳಗೆ ಹಾಕಿದ್ರಲ್ಲ. ಆ ಉತ್ತರ ಕೇಳಿದ ಕ್ಷಣಕ್ಕೆ ಅಲ್ಲಿ ಇದ್ದ ಎಲ್ಲ ಶಿಕ್ಷಕರು ಮೌನವಾಗಿ ಬಿಟ್ಟರು. ಯಾಕೆಂದರೆ ಮಕ್ಕಳು ಮಾತಿಗಿಂತ ಬದುಕನ್ನೇ ಹೆಚ್ಚು ಕಲಿಯುತ್ತಾರೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಆ ದಿನದ ನಂತರ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ತಮ್ಮ ನಡೆನುಡಿಗಳ ಬಗ್ಗೆ ಹೆಚ್ಚು ಗಮನ ಕೊಡತೊಡಗಿದರು. ರಾಘವ ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದ, ಒಳ್ಳೆಯ ಮಾತು ಹೇಳೋದು ಸುಲಭ, ಆದರೆ ಅದೇ ಮಾತಿನಂತೆ ಬದುಕೋದು ನಿಜವಾದ ವ್ಯಕ್ತಿತ್ವ. ಕಾಲ ಕಳೆದಂತೆ ರಾಘವನ ಮಗ ಆದಿತ್ಯ ಕೂಡ ತುಂಬಾ ಶಿಸ್ತುಬದ್ಧನಾದ. ಅವನು ತನ್ನ ಸ್ನೇಹಿತರಿಗೆ ಸಹಾಯ ಮಾಡುತ್ತಿದ್ದ, ನಿಯಮಗಳನ್ನು ಪಾಲಿಸುತ್ತಿದ್ದ. ಎಲ್ಲರೂ ಅವನನ್ನು ಮೆಚ್ಚುತ್ತಿದ್ದರು. ಒಮ್ಮೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಆದಿತ್ಯಗೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಸಿಕ್ಕಿತು. ಪ್ರಶಸ್ತಿ ತೆಗೆದುಕೊಂಡ ನಂತರ ಅವನು ಮೈಕ್ ಹಿಡಿದು ಹೇಳಿದ, ನನ್ನ ಅಪ್ಪ ನನಗೆ ಹೆಚ್ಚು ಉಪದೇಶ ಮಾಡಲಿಲ್ಲ, ಆದರೆ ಅವರು ಹೇಗೆ ಬದುಕಿದರು ಅನ್ನೋದನ್ನ ನೋಡಿ ನಾನು ಕಲಿತೆ. ಆ ಮಾತು ಕೇಳಿದ ರಾಘವನ ಕಣ್ಣಲ್ಲಿ ನೀರು ತುಂಬಿತು. ಆ ದಿನ ಅವನಿಗೆ ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಯಿತು. ನಾವು ಹೇಳುವ ಮಾತುಗಳನ್ನು ಜನ ಕೆಲವೊಮ್ಮೆ ಮರೆತು ಬಿಡಬಹುದು, ಆದರೆ ನಾವು ಬದುಕುವ ರೀತಿಯನ್ನು ಜನ ಯಾವತ್ತೂ ಮರೆಯುವುದಿಲ್ಲ. ಹಾಗಾಗಿ ಯಾರು ನೋಡ್ತಿಲ್ಲ ಅನ್ನೋ ಭಾವನೆಯಲ್ಲಿ ಅಲ್ಲ, ಇಡೀ ಜಗತ್ತು ನನ್ನನ್ನ ನೋಡ್ತಿದೆ ಅನ್ನೋ ಜವಾಬ್ದಾರಿಯೊಂದಿಗೆ ಬದುಕಿದಾಗ ಮಾತ್ರ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ. ಪ್ರತಿಯೊಬ್ಬರ ಬದುಕು ಮತ್ತೊಬ್ಬರಿಗೆ ಪಾಠವಾಗಿರುತ್ತದೆ. ಆದ್ದರಿಂದ ಪ್ರತಿ ಮಾತು, ಪ್ರತಿ ನಡೆ, ಪ್ರತಿ ಅಭ್ಯಾಸ ಇನ್ನೊಬ್ಬರಿಗೆ ಮಾದರಿಯಾಗಬಹುದು ಅನ್ನೋದನ್ನು ಮರೆಯಬಾರದು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.